ಕಾವೇರಿ ನಮ್ಮದು, ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಬಿಡಲ್ಲ. ಇದು ಮೊನ್ನೆಯಿಂದ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಮೊಳಗ್ತಾ ಇರುವಂತ ರಣಘೋಷಗಳು. ಆದ್ರೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದ್ದಂತ ವಾಟಾಳ್ ನಾಗರಾಜ್ ಕಾವೇರಿಗಾಗಿ ಬಂದ್ಗೆ ಕರೆ ಕೊಟ್ಬಿಟ್ಟಿದ್ರು. ಅದು ಕೂಡ ಅಖಂಡ ಕರ್ನಾಟಕ ಬಂದ್. ಅಂದ್ರೆ ಇವತ್ತು ಆ ಬಂದ್ ಆಗ್ಬೇಕಾಗಿತ್ತು. ಆದ್ರೆ ಬಹಳ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಡೀ ಕರುನಾಡು ಸ್ತಬ್ಧ ಆಗುತ್ತೆ ಅನ್ನೋ ನಿರೀಕ್ಷೆ ಹುಸಿಯಾಗಿದೆ. ಬಂದು ಠುಸ್ ಆದ್ರೂ ಕೂಡ ಕಾವೇರಿ ಕೊಳ್ಳದಲ್ಲಿ ಹೋರಾಟದ ಕಿಚ್ಚು ಬಹಳ ದೊಡ್ಡ ಮಟ್ಟದಲ್ಲೇ ಭುಗಿಲೆದ್ದಿತ್ತು. ವಾಟಾಳ್ ಮನೆ ಅಂಗಳದಿಂದ ಅಂದ್ರೆ ಆ ಹೈಡ್ರಾಮಾದಿಂದ ಹಿಡಿದು ಮಂಡ್ಯದ ರೋಷಾಗ್ನಿವರೆಗೆ ಇವತ್ತು ಏನೇನಾಯ್ತು ಅನ್ನೋದ್ರ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರತಿಭಟನೆಗೆ ಸೀಮಿತವಾಯಿತು ವಾಟಾಳ್ ಕರೆ ಕೊಟ್ಟ ಕರ್ನಾಟಕ ಬಂದ್. ರಾಜ್ಯ ಸರ್ಕಾರಕ್ಕೆ ಅಖಾಡಕ್ಕೆ ಇಳಿಯುವ ಮುನ್ನವೇ ವಾಟಾಳ್ ಅರೆಸ್ಟ್, ಖಾಕಿ ವಿರುದ್ಧ ಕೆಂಡ. ಮಂಡ್ಯ ಮಧ್ಯಾಹ್ನದವರೆಗೂ ಬಂದ್, ಮೈಸೂರು ರಾಮನಗರದಲ್ಲಿ ಕಿಚ್ಚು. ಬಂದ್ ನಿರೀಕ್ಷೆ ಹುಸಿಯಾದ್ರೂ ಕಿಚ್ಚು ಕಡಿಮೆ ಆಗಿಲ್ಲ. ಕರುನಾಡು ಸ್ತಬ್ಧವಾಗದೇ ಇದ್ರೂ ಪ್ರತಿಭಟನೆಗೆ ಏನೋ ಕಮ್ಮಿ ಇರಲಿಲ್ಲ. ವಾಟಾಳ್ ನಾಗರಾಜ್ ಕರೆ ಕೊಟ್ಟ ಅಖಂಡ ಕರ್ನಾಟಕ ಬಂದ್ ಪ್ರತಿಭಟನೆಗೆ ಸೀಮಿತವಾಗಿತ್ತು. ಬಾಯಿಗೆ ಪಟ್ಟಿ, ಮೌನ ಪ್ರೊಟೆಸ್ಟ್, ಮನೆಯಲ್ಲೇ ವಾಟಾಳ್ ಅರೆಸ್ಟ್. ಹೌದು, ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕರ್ನಾಟಕ ಬಂದ್ ಆಗೇ ಆಗುತ್ತೆ ಎಂದು ಗುಡುಗಿದ್ದ ವಾಟಾಳ್ ನಾಗರಾಜ್ಗೆ ಇಂದು ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಶಾಕ್ ಕೊಟ್ಟರು. ಮೆಜೆಸ್ಟಿಕ್ಗೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿದ್ದ ವಾಟಾಳ್ ಮನೆಯಂಗಳದಲ್ಲಿ ಖಾಕಿ ಪಡೆ ಮೊಕ್ಕಾಂ ಹೂಡಿತ್ತು. ಇದರಿಂದ ರೊಚ್ಚಿಗೆದ್ದ ವಾಟಾಳ್ ಬಾಯಿಗೆ ಟೇಪ್ ಅಂಟಿಸಿಕೊಂಡು ಮನೆಯಂಗಳದಲ್ಲಿ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು. ಬಾಯಿಗೆ ಹಾಕಿದ್ದ ಟೇಪ್ ಕೀಳಲು ಪೊಲೀಸರು ಮುಂದಾದಾಗ ಹೈ ಡ್ರಾಮಾ ಸೃಷ್ಟಿಯಾಯಿತು. ಕೊನೆಗೆ ಪೊಲೀಸರಿಗೆ ಧಿಕ್ಕಾರ ಕೂಗುತ್ತಲೇ ವಾಟಾಳ್ ಜೀಪ್ ಹತ್ತಿದ್ರು. ಇದೇನಾ ಪ್ರಜಾಪ್ರಭುತ್ವ ಅಂತ ಅವರ ಪುತ್ರಿ ಅನುಪಮಾ ಆಕ್ರೋಶ ಹೊರಹಾಕಿದ್ರು. ಸಂಜೆ ಸುದ್ದಿಗೋಷ್ಠಿ ನಡೆಸಿದ ವಾಟಾಳ್ ಪೊಲೀಸರ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮಿಲಿಟರಿ ಪ್ರಭುತ್ವಕ್ಕಿಂತ ಅನಾಗರಿಕವಾಗಿತ್ತು. ಇವತ್ತು ಮಿಲಿಟರಿ ಪ್ರಭುತ್ವಕ್ಕಿಂತ ಕೆಟ್ಟದಾಗಿತ್ತು, ಅನಾಗರಿಕವಾಗಿತ್ತು. ನಮ್ಮ ಹಕ್ಕನ್ನ ಅವರು ಕಿತ್ಕೊಂಡು ಯಾವ ಕಾರಣಕ್ಕೂ ನೀವು ಮಾತಾಡಕೂಡದು, ನಿಮಗೆ ದೇವರು ಒಳ್ಳೇದು ಮಾಡಲಿ, ನನ್ನ ಬಗ್ಗೆ ಇಷ್ಟೆಲ್ಲ ಮಾಡಿದ್ರಿ, ಬಂದಾಯ್ತು. ಈ ಪರಿಸ್ಥಿತಿ ನಡೆದಿದೆ. ಈತ ವಾಟಾಳ್ ಅರೆಸ್ಟ್ ಆಗುತ್ತಲೇ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಬಂದ್ ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಯಿತು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳ ಸಂಚಾರ ಎಂದಿನಂತಿತ್ತು. ಮಲ್ಲೇಶ್ವರಂನಲ್ಲಿ ಬೀದಿಗಿಳಿದಿದ್ದ ಸಾರಾ ಗೋವಿಂದು ಹಾಗೂ ಕರವೇ ಶಿವರಾಮೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ರು. ಬಳಿಕ ಈ ನಾಯಕರು ನೇರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ತಮಿಳುನಾಡಿಗೆ ನೀರು ಹರಿಸದಂತೆ ಹಾಗೂ ಮೇಕೆದಾಟು ಯೋಜನೆಗೆ ಆಗ್ರಹಿಸಿದ್ರು. ಹೋರಾಟಗಾರರ ಬೇಡಿಕೆಗಳನ್ನ ಪರಿಶೀಲಿಸುತ್ತೇವೆ ಅಂತ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ರು. ಆದರೆ ಸರ್ಕಾರದ ನಡೆಯನ್ನ ಕಟುವಾಗಿ ಟೀಕಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾವೇರಿಯನ್ನ ಮರೆತು ಸರ್ಕಾರ ಕನ್ನಡಿಗರಿಗೆ ದ್ರೋಹ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಯಮಾಡಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಕೊಟ್ಟಿದ್ದೀವಿ. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ತಮಿಳುನಾಡು ರಾಜ್ಯ ಏನಿದೆ, ಅವರು ಪದೇ ಪದೇ ಅವ್ರಿಗೆ ಎಲ್ಲ ನಿಲುವು ತೀರ್ಪುಗಳು ಅವ್ರ ಪರವಾಗಿ ಬರ್ತಾ ಇದೆ ಅಂದರೆ ಇದು ನಮ್ಮ ಈ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಈ ಸರ್ಕಾರ ನನಗನ್ನಿಸ್ತದೆ ಕಾವೇರಿಯನ್ನು ಮರೆತುಬಿಟ್ಟಿದೆ, ಕಾವೇರಿಗೆ ಅನ್ಯಾಯ ಮಾಡ್ತಾ ಇದೆ, ಕಾವೇರಿಗೆ ದ್ರೋಹ ಬಗೆತಾ ಇದೆ. ಅದರಿಂದ ಇವತ್ತು ಜನ ರೊಚ್ಚಿಗೆದ್ದು ಬಂದನ್ನು ಮಾಡ್ತಾ ಇದ್ದಾರೆ. ಕಾವೇರಿ ಕೊಳ್ಳದಲ್ಲಿ ರಣಕಹಳೆ, ಪೊರಕೆ ಏಟಿನ ಆಕ್ರೋಶ.
ಬಂದ್ ಟುಸ್ಸಾದ್ರೂ ಕಾವೇರಿ ಕೊಳ್ಳದಲ್ಲಿ ಮಾತ್ರ ಆಕ್ರೋಶದ ಕಟ್ಟೆಯೊಡೆದಿತ್ತು. ಮಂಡ್ಯದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಿದ ರೈತರು ಹೆದ್ದಾರಿ ತಡೆದು ರೊಚ್ಚಿಗೆದ್ರು. ಖಾಲಿ ಮಡಿಕೆ ಹುರುಳಿ ಕಾಳು ಪ್ರದರ್ಶಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಪಾಂಡವಪುರದಲ್ಲಿ ವಿದ್ಯಾರ್ಥಿಗಳು ರಸ್ತೆಗಿಳಿದು ಕಾವೇರಿಗಾಗಿ ಕಹಳೆ ಮೊಳಗಿಸಿದ್ರು. ರಾಮನಗರದ ಐಜೋರ ವೃತ್ತದಲ್ಲಿ ಹೆದ್ದಾರಿ ತಡೆದ ಕರವೇ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಮೈಸೂರಿನಲ್ಲಿ ತಮಿಳುನಾಡು ಸಿಎಂ ವಿಜಯ್, ಮಾಜಿ ಸಿಎಂ ಸ್ಟಾಲಿನ್, ಪಳನಿಸ್ವಾಮಿ ಭಾವಚಿತ್ರಗಳಿಗೆ ಪೊರಕೆಯಿಂದ ಹೊಡೆದು ಕನ್ನಡಿಗರು ತಮ್ಮ ಆಕ್ರೋಶ ಹೊರಹಾಕಿದ್ರು. ಚಾಮರಾಜನಗರ, ತುಮಕೂರು, ದಾವಣಗೆರೆ, ಬೆಳಗಾವಿಯಲ್ಲೂ ಕನ್ನಡ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರಸ್ತೆಯಲ್ಲೇ ಉರುಳು ಸೇವೆ, ಖಾಲಿ ಕೊಡ, ಬಕೆಟ್ ಹಿಡಿದು ವಿನೂತನ ಪ್ರತಿಭಟನೆಗಳು ನಡೆದವು. ಇಡೀ ರಾಜ್ಯ ಕಾವೇರಿಗಾಗಿ ಕುದಿಯುತ್ತಿದ್ರೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ ವಿರುದ್ಧವೇ ಪ್ರತಿಭಟನೆ ನಡೆಯಿತು. ಚೆನ್ನಮ್ಮ ಸರ್ಕಲ್ನಲ್ಲಿ ಆಟೋ ಚಾಲಕರು ಪ್ರಯಾಣಿಕರಿಗೆ ಗುಲಾಬಿ ಹೂವು ನೀಡಿ ಇಲ್ಲಿ ಬಂದಿಲ್ಲ ಅಂತ ಘೋಷಿಸಿದ್ರು. ಕಾವೇರಿಗೊಂದು ನ್ಯಾಯ, ನಮ್ಮ ಮಹದಾಯಿ ಕೃಷ್ಣೆಗೊಂದು ನ್ಯಾಯಾನ? ಉತ್ತರ ಕರ್ನಾಟಕದ ಜಲ ಯೋಜನೆಗಳ ಬಗ್ಗೆ ಯಾರೋ ಧ್ವನಿ ಎತ್ತಿಲ್ಲ ಯಾಕೆ ಅಂತ ನೇರ ಪ್ರಶ್ನೆ ಎಸ್ದ್ರು. ಬರೇ ಕಾವೇರಿ ವಿಷಯ ತಗೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ಬಂದು 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 ಅಂತಾರೆ ಇವ್ರು. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡ್ರ ವಿಷಯ ಇರ್ಬೋದು, ಇವತ್ತು ಕೃಷ್ಣಾ ಮೇಲ್ದಂಡ ವಿಷಯ ಇರ್ಬೋದು, ಒಬ್ಬನಾದರೂ ಕಣ್ಣು ತೆಗೆದು ನೋಡ್ತೀರಾ? ವಾಟಾಳ್ ನಾಗರಾಜ್ ಸಾಹೇಬ್ರಿ, ಅಖಂಡ ಕರ್ನಾಟಕ ಬಂದ್ ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿ ಮುಕ್ತಾಯಗೊಂಡಿದೆ. ಆದರೆ ಕಾವೇರಿ ನಮ್ಮದು, ನೆಲ ಜಲ ಭಾಷೆಯ ವಿಚಾರ ಬಂದಾಗ ಕನ್ನಡಿಗರು ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಸರ್ಕಾರ ಹಾಗೂ ನೆರೆ ರಾಜ್ಯಕ್ಕೆ ರವಾನಿಸುವಲ್ಲಿ ಕರುನಾಡು ಯಶಸ್ವಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.